ವೆಲ್ಕಮ್ ಟು ತ್ರಿಷಿಕಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ನನ್ನ ಛೋಟಾ ಮಿನಿ ವ್ಲಾಗ್ ಆದರೂ ಅನ್ಕೋಬೋದು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸಂಡೇ ಅಮ್ಮನ ಮನೇಲಿ ಪೂಜೆ ಇತ್ತು. ಸೊ ಶನಿವಾರನೇ ಹೋದರೆ ಒಂದಿನ ಟೈಮ್ ಸ್ಪೆಂಡ್ ಮಾಡೋಂಗಾಗುತ್ತೆ ಅಂತ ಹೋಗಿದ್ವಿ. ನೋಡ್ಬೋದು ಇಲ್ಲಿ ಮಕ್ಕಳ ಜೊತೆಲಿ ನನ್ನ ತಮ್ಮ ಮತ್ತು ಅವ್ರ ವೈಫ್ ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವ್ರಿಗೂ ರಿಲೀಫು ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಮಕ್ಳಿಗೂ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಹೋದಾಗ ಅಲ್ಲಿ ನಾವು ಮಾಡಿದ್ದು ಅಂದರೆ ಕರ್ಬೂಜದ ಶರ್ಬತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ಸೊ ಅವರು ಮೆಜರ್ಮೆಂಟ್ ತೋರಿಸ್ತಾ ಇದ್ದಾರೆ ನೋಡಿ. ಆ ಚಿಕ್ಕ ಕಪ್ಪಲ್ಲಿ 1.5 ಕಪ್ಪಷ್ಟು ಸಾಬುದಾನನ ನೆನೆಸಿ ಇಡಬೇಕು. ನೆನೆಸಾದರೂ ನೆನೆಸ್ಬೋದು, ಇಲ್ಲ ಡೈರೆಕ್ಟ್ ಬೌಲು ಸ್ಟವ್ ಮೇಲಾದರೂ ಇಟ್ಕೋಬೋದು. ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಆದರೆ ಸಾಕು. ಆಮೇಲೆ ಇಲ್ಲಿ ಚಿಯಾ ಸೀಡ್ಸು 1-2 ಸ್ಪೂನ್ ಚಿಯಾ ಸೀಡ್ಸು 10 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಸೊ ಅದು ಸೈಡಿಗೆ ಇಟ್ಬಿಡೋಣ. ಆಮೇಲೆ ಅದಾದ ತಕ್ಷಣ ನಾವು ಕಸ್ಟರ್ಡ್ ಪೌಡ್ರ್ ತೊಗೊಳೋಣ. ಕಸ್ಟರ್ಡ್ ಪೌಡ್ರು 1-2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀವಿ ಇಲ್ಲಿ. ಅದನ್ನು ಒಂದು ಚೂರೇ ನೀರು ಹಾಕ್ಬಿಟ್ಟು ಲಮ್ಸ್ ಇಲ್ದರೆ ಹಂಗೆ ಕಲಸಿದ್ರೆ ಸಾಕು. ಒಂದು ಸ್ವಲ್ಪ ಹಂಗೆ ಕಲಿಸ್ತಾ ಇರಿ, ಲಮ್ಸ್ ಇರೋದೆಲ್ಲ ಹೋಗುತ್ತೆ. ಯಾಕಂದರೆ ಮತ್ತೆ ಅದು ಹಾಲ್ಗೆ ಹಾಕ್ಬೇಕಂದ್ರೆ ತುಂಬ ಗಂಟಾದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ಒಂದು ಸ್ವಲ್ಪ ನೀರಲ್ಲಿ ಲಮ್ಸ್ ಇಲ್ದಿರಂಗೆ ಕಲಸಿದ್ರೆ ಸಾಕು. ಈ ಕಡೆ ನಾವು ಸ್ಟವ್ ಮೇಲೆ 1/2 ಲೀಟ್ರ್ ಹಾಲು ಇಟ್ಟಿದ್ವಿ. ಆ ಹಾಲಿಗೆ ಒಂದು ಸ್ವಲ್ಪ ಲೈಟಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮ್ಗೆ ನಾವು ಕಸ್ಟರ್ಡ್ ಪೌಡ್ರನ್ನ ಹಾಕಿದ್ವಿ. ನೋಡ್ಬೋದು ಇಲ್ಲಿ ಕಲಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ಅದು ಸಿಮ್ಮಲ್ಲಿ ಇಟ್ಬಿಟ್ರೆ ಆ ಕಡೆ ಓಕೆ, ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿರುತ್ತೆ. ಈ ಕಡೆನೂ ಅಷ್ಟೇ, ನಾವು ಸಾಬುದಾನ ಅವಾಗೇ ಇಟ್ಟಿರೋದು ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ. ಆಮೇಲೆ ಇಲ್ಲಿ ಹಾಲಿಗೆ ನಾವು ಸ್ವೀಟ್ ತಕ್ಕಂಗೆ ನಾವು ಶುಗರ್ನ ಆ್ಯಡ್ ಮಾಡ್ಕೊಬರೋದು. ಇಲ್ಲಿ 1/2 ಲೀಟ್ರ್ ಹಾಲಾಗಿರೋದ್ರಿಂದ ನಾವು ಅವಾಗೆ ಸಾಬುದಾನ ಕಪ್ ಇದೆಯಲ್ಲ, ಆ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ ಹಾಕೋದು. ನಿಮಗೆ ಶುಗರ್ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಹಾಕೋಬೋದು, ಕಮ್ಮಿ ಬೇಕಂದ್ರೆ ಹಾಕೋಬೋದು. ನೋಡ್ಬೋದು ಈ ಕಡೆ ಸಿಮ್ಮಲ್ಲಿ ಇಟ್ಟು ಆ ಕಡೆ ಹಾಲು ಕುದೀತಾ ಬರ್ತಾ ಇದೆ. ಇಲ್ಲೂ ಅಷ್ಟೇ ಸಾಬುದಾನನ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇದೆ. ಈ ಸಮ್ಮರ್ ಟೈಮಲ್ಲಿ ಏನನ್ನ ಕುಡಿತಾ ಇರಬೇಕು ಅಂತ ಅನಿಸುತ್ತೆ. ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಏನನ್ನ ಮಾಡ್ಕೊಂಡು ತಿಂತ ಹೊರಗಡೆ ತೊಗೊಂಬರೋ ಬದಲು ಮನೇಲೇ ಮಾಡೋಣ ಅಂತ ಅಷ್ಟೇ. ನೋಡ್ಬೋದು ಆ ಕಡೆ ಹಾಲು ಆಫ್ ಮಾಡ್ಕೊಂಬಿಟ್ಟು ಸಾಬುದಾನ ಟ್ರಾನ್ಸ್ಪರೆಂಟ್ ಆಗಿರೋದನ್ನ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ 2 ಮಿನಿಟ್ಸ್ ಹಿಂಗೆ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಈ ಕಡೆ ಕರ್ಬೂಜ ಹಣ್ಣನ್ನು ಒಂದು ಸ್ವಲ್ಪ ಸಣ್ಣ ಪೀಸ್ ಮಾಡಿಬಿಟ್ಟು ಫುಲ್ ಮಿಲ್ಕ್ ಶೇಕ್ ಥರ ಮಾಡ್ಕೊಂಬಿಡಿ. ಫುಲ್ ಜ್ಯೂಸ್ ಹಾಕ್ಬಿಡಲಿ. ಮಿಕ್ಸಿಯಲ್ಲಿ 1-2 ರೌಂಡ್ಸು ಫುಲ್ ಜ್ಯೂಸ್ ಆಗಬೇಕು, ಆ ಥರ ಟೈಪ್ ಮಾಡ್ಕೊಬೇಕು. ಇದನ್ನು ನಾವು ಒಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ಒಂದು ಬೌಲಲ್ಲಿ ಆ ಜ್ಯೂಸು, ಹಾಲು ಮತ್ತು ಸಾಬುದಾನ ಮತ್ತು ಚಿಯಾ ಸೀಡ್ಸು ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದ ತಕ್ಷಣ ಇನ್ನು ಕರ್ಬೂಜ ಹಣ್ಣನ್ನು ಆವಾಗವಾಗ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು 2 ಅವರ್ಸ್ ಫ್ರಿಜ್ಜಲ್ಲಿಟ್ಟರೆ ಸಾಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಶರ್ಬತ್ತು, ಮಿಲ್ಕ್ ಶೇಕ್ ಏನು ಬೇಕಾದ್ರೂ ಕರಿಬೋದು. ಹೊರಗಡೆ ಕೊಟ್ಟು ಕುಡಿಯೋದಕ್ಕಿಂತ ಮನೆಯಲ್ಲೇ ಫ್ಯಾಮಿಲಿ ಜೊತೆಯಲ್ಲಿ ಎಂಜಾಯ್ ಮಾಡ್ತಾ ಕುಡಿಯೋದೇ ಎಷ್ಟು ಚೆನ್ನಾಗಿರುತ್ತಲ್ಲ ಸಮ್ಮರ್ ಡ್ರಿಂಕು. ಸೊ ಮನೆಯಲ್ಲಿ ಮಿಸ್ ಮಾಡ್ದಲೇ ನೀವು ಟ್ರೈ ಮಾಡ್ತಾಯಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ದಲೇ ಮರಿಬೇಡಿ. ನೋಡ್ಬೋದು ಕಲರ್ ಕಾಣ್ತಾ ಇದೆ. ಮಕ್ಕಳಿಗೂ ಈ ಥರ ಪ್ರೆಸೆಂಟ್ ಮಾಡಿದ್ರೆ ಕುಡಿಬೋದಲ್ವಾ.